ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬಿಗ್ ಬಾಸ್ ಮುಗಿದ ನಂತರ ಕ್ವಾಟ್ಲೆ ಕಿಚನ್ ಸ್ಟಾರ್ಟ್ ಆಗಿದೆ. ಇನ್ನು ಕ್ವಾಟ್ಲೆ ಕಿಚನ್ ಶೀಘ್ರದಲ್ಲೇ ಬರುತ್ತೆ. ಸೊ ಕ್ವಾಟ್ಲೆ ಕಿಚನನ್ನು ಯಾರೆಲ್ಲ ನೋಡೋಕ್ಕೆ ಎಕ್ಸೈಟ್ ಆಗಿದ್ದಾರೆ, ಅದರಲ್ಲಿ ಯಾರನ್ನ ಅಂದರೆ ಕ್ವಾಟ್ಲೆ ಕಿಚನ್ ಒಂದು ಫಸ್ಟ್ ಪ್ರೋಮೋ ಬಂದಾಗ ಅದರಲ್ಲಿ ರಕ್ಷಿತಾ ಇದ್ದರು, ಕರಿಬಸಪ್ಪ ಇದ್ದರು, ಹಾಗೆ ನಮ್ಮ ಸೂರಜ್ ಅವರಿದ್ದರು, ಮತ್ತು ನಮ್ಮ ಓಂ ಪ್ರಕಾಶ್ ಸರ್ ಇದ್ದರು, ಮೇಘಾ ಅವರಿದ್ದರು, ಮತ್ತು ವಾಣಿ ಅವರಿದ್ದರು, ಮತ್ತು ಕ್ವಾಟ್ಲೆ ಕೊಡೋಕ್ಕೆ ಪ್ರಶಾಂತ್, ಹಾಗೆ ನಮ್ಮ ತುಕಾಲಿ ಸಂತೋಷ್ ಅವರೆಲ್ಲರೂ ಕೂಡ ಇದ್ದರು. ಸೊ ಇಷ್ಟು ಜನದಲ್ಲಿ ಯಾರು ನಿಮ್ಮ ಫೇವ್ರೇಟು, ಯಾರನ್ನ ತುಂಬ ನೋಡೋದಕ್ಕೆ ಅಂತೇಳ್ಬಿಟ್ಟು ಕಾತ್ರದಿಂದ ಕಾಯ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಒಂದು ಪೋಸ್ಟ್ ಕೂಡ ಹಾಕಿದ್ರು. ಸೊ ಆ ಪೋಸ್ಟ್ ನಾನು ಕೂಡ ಹಾಕಿದ್ದೆ, ನಮ್ಮ ಯೂಟ್ಯೂಬ್ ಪೋಸ್ಟಲ್ಲಿ ಹಾಕಿದ್ದೆ. ಸೊ ಅದಕ್ಕೆ ಸಿಕ್ಕಾಬಡೆ ಕಮೆಂಟ್ಸ್ಗಳು ಬಂದಿರೋದು ಏನಪ್ಪ ಅಂದರೆ, ಯಾರನ್ನ ತುಂಬ ಎಕ್ಸೈಟೆಡ್ ಆಗಿ ನೋಡೋಕೆ ಕಾಯ್ತಾ ಇದ್ದಾರೆ ಅಂದರೆ ನಮ್ಮ ರಕ್ಷಿತಾ ಶೆಟ್ಟಿ, ನಮ್ಮ ಪಟಾಕಿ ರಕ್ಷಿತಾ ಅವ್ರನ್ನ ನೋಡೋಕ್ಕೆ ಸಿಕ್ಕಾಬಡೆ ಜನ ಕಾಯ್ತಾ ಇದ್ದಾರೆ. ನಿಜವಾಗ್ಲೂ ಬಿಗ್ ಬಾಸ್ ಮುಗಿದ ಮೇಲೆ ನಮ್ಮ ರಕ್ಷಿತಾ ಶೆಟ್ಟಿ ಯಾವ್ದ್ರಲ್ಲಿ ಕಾಣಿಸ್ಕೋತಾರೆ ಅನ್ನೋದನ್ನ ನಾವಂತೂ ವೆಯ್ಟ್ ಮಾಡ್ತಾ ಇದ್ವಿ. ಅದಲ್ಲದೆ ರಕ್ಷಿತಾ ನಮಗೆ ಎಂಟರ್ಟೈನ್ಮೆಂಟ್ ಕೊಡ್ತಾನೆ ಇದ್ದಾರೆ. ರೀಲ್ಸ್ಗಳಲ್ಲಿ ರಾಘವ್ ಅವ್ರ ಜೊತೆ ರೀಲ್ಸ್ ಮಾಡಿದ್ರು, ಹಾಗೆ ನಮ್ಮ ಮಾಳೋಣ್ಣನ ಜೊತೆ ರೀಲ್ಸ್ ಮಾಡಿದ್ರು. ಸೊ ಇದ್ರ ಮುಖಾಂತರ ನಮಗೆ ಎಂಟರ್ಟೈನ್ಮೆಂಟ್ ಅಂತೂ ಕೊಡ್ತಾನೆ ಇದ್ರೆ ಕಂಟಿನ್ಯೂಸ್ ಆಗಿ. ನಮ್ಮ ರಕ್ಷಿತಾ ಎಲ್ಲೂ ಕೂಡ ಜನದಿಂದ ಹೊರಗಡೆ ಇಲ್ಲವೇ ಇಲ್ಲ. ನಿಜವಾಗ್ಲೂ ಹೇಳಬೇಕಂದ್ರೆ ನಮ್ಮ ಗಿಲ್ಲಿ ಸ್ವಲ್ಪ ಎಲ್ಲೋ ಪ್ರೋಗ್ರಾಮ್ಸು ಅದು ಇದು ಫಿಲಮ್ ಶೂಟು ಅದರಲ್ಲಿ ತುಂಬಾ ಬ್ಯುಸಿ ಆಗಿದ್ದಾರೆ. ನಮ್ಮ ಗಿಲ್ಲಿ ಎಲ್ಲೋ ಕಾಣಿಸ್ಕೊಂಡಿಲ್ಲ. ಬಟ್ ನಮ್ಮ ರಕ್ಷಿತಾ ಆಗಿರ್ಬೋದು, ಮಾಳೋಣ ಆಗಿರ್ಬೋದು, ಇವ್ರ ಜೊತೆ ಎಲ್ಲನೂ ಕೂಡ ಫನ್ ಮಾಡಿಕೊಂಡು ಪ್ರತಿ ದಿನ ಏನು ಒಂದಾರು ಕೂಡ ನನಗೆ ಪೋಸ್ಟ್ ಆಗಿರ್ಬೋದು, ಒಂದು ವೀಡಿಯೋಸ್ನ ಯೂಟ್ಯೂಬಲ್ಲಿ ಆಗಿರ್ಬೋದು ನಮ್ಮ ರಕ್ಷಿತಾ ಹಾಕ್ತಾ ಇರ್ತಾರೆ. ವೆರಿ ವೆರಿ ಸಾಫ್ಟ್ ಆ್ಯಂಡ್ ಫನ್ನಿ ಗರ್ಲ್ ಅಂತ ಹೇಳ್ತೀನಿ. ಸೊ ಒಂದಿನೂ ಕೂಡ ಯೂಟ್ಯೂಬಲ್ಲಿ ಎಲ್ಲೂ ಕೂಡ ಮಿಸ್ ಇಲ್ಲ. ವೀಡಿಯೋಸ್ ಆಗಿರ್ಬೋದು, ಬ್ಯುಸಿ ಆಗಿರ್ತಾರೆ ಲೈಫಲ್ಲಿ, ಹಾಗೆ ಎಂಜಾಯ್ ಕೂಡ ಮಾಡ್ತಾರೆ ನಮ್ಮ ರಕ್ಷಿತಾ ಶೆಟ್ಟಿ ಅವರು. ಈಗ ನಿನ್ನೆ ಒಂದು ವಿಡಿಯೋ ಕೂಡ ಯೂಟ್ಯೂಬಲ್ಲಿ ಹಾಕಿದ್ದಾರೆ, ಕ್ವಾಟ್ಲೆ ಕಿಚನ್ದು ಬಿಹೈಂಡ್ ದ ಸೀನ್ ಅಂತ ಕೂಡ ಹಾಕಿದ್ದಾರೆ. ಸೊ ಇದನ್ನು ನೋಡ್ತಾ ಇರುವಾಗ ನನಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇತ್ತು. ನಮಗೆ ಬಿಗ್ ಬಾಸಲ್ಲಿ ಹೆಂಗೆ ನಮ್ಮ ರಕ್ಷಿತಾ ಶೆಟ್ಟಿ ಕಾಮನ್ ಆಗಿ ಎಲ್ಲರ ಜೊತೆನೂ ಕೂಡ ನಗಾಡ್ತಾ ಮತ್ತು ಸೂರಜ್ ಅವ್ರ ಜೊತೆ ಇದ್ದರು. ಸೊ ಅದೇ ರೀತಿ ಈ ಒಂದು ಕಿಚನ್ ಸೆಟ್ಟಲ್ಲಿ ಸೂರಜ್ ಜೊತೆ ನಮ್ಮ ಯಾರೋ ರಕ್ಷಿತಾ ಶೆಟ್ಟಿ ಅವರ ಒಂದು ಜೋಡಿನ ನೋಡೋಕ್ಕೆ ಚೆಂದ ಅನ್ನಿಸ್ತಿತ್ತು. ಅವರಿಬ್ಬರು ಹೆಂಗೆ ಅಣ್ಣ ತಂಗಿ ಥರ ಬಿಗ್ ಬಾಸ್ ಮನೇಲಿದ್ರು, ಸೊ ಹಾಗೇ ಈ ಒಂದು ಕ್ವಾಟ್ಲೆ ಕಿಚನಲ್ಲೂ ಅಷ್ಟೇ ಕ್ಲೋಸಾಗಿ ಮೂವ್ ಆಗ್ತಿರೋದಿರ್ಬೋದು, ಮಾತಾಡೋದಿರ್ಬೋದು ಎಲ್ಲನೂ ಕೂಡ ವೀಡಿಯೋ ಮಾಡಿ ಹಾಕಿದ್ದಾರೆ. ನೀವು ಆ ಒಂದು ವಿಡಿಯೋನ ನೋಡಿಲ್ಲ ಅಂತಂದರೆ ಬಿಹೈಂಡ್ ದ ಸೀನ್ಸ್ ಆಫ್ ಕ್ವಾಟ್ಲೆ ಕಿಚನ್ ಅಂತೇಳಿ ಹಾಕಿದ್ದಾರೆ. ಸೊ ಅದನ್ನು ನೋಡಿ ಚೆನ್ನಾಗಿದೆ, ಒಂಥರ ಫನ್ನಿಯಾಗಿ ಕಾಮಿಡಿಯಾಗಿ ಸಿಕ್ಕಾಪಟ್ಟೆ ಸಕ್ಕತ್ತಾಗಿ ಮಾತಾಡ್ತಾರೆ ನಮ್ಮ ರಕ್ಷಿತಾ ಶೆಟ್ಟಿ ಅವರು. ಅಲ್ಲೂ ಕೂಡ ಅವರು ವೀಡಿಯೋಸ್ನ ಮಾಡ್ಕೋತಾ ಇದ್ದಾರೆ ಜನಕ್ಕೆ, ಅಲ್ಲೂ ಕೂಡ ಎಂಟರ್ಟೈನ್ಮೆಂಟ್ ಕೊಡೋಕ್ಕೆ ಅಂತೇಳ್ಬಿಟ್ಟು. ಇನ್ನು ಕಮೆಂಟ್ಸ್ ವಿಚಾರಕ್ಕೆ ಬಂದರೆ, ಕಮೆಂಟ್ಸ್ ವಿಚಾರಕ್ಕೆ ಬರೋಕ್ಕಿಂತ ಮುಂಚೆ ವಿಚಾರಕ್ಕೆ ಬಂದಾಗ ಯಾರನ್ನು ನೀವು ನೋಡೋಕೆ ಎಕ್ಸೈಟ್ ಆಗಿದ್ದೀರಾ ಅಂತೇಳ್ಬಿಟ್ಟು ನಾನೊಂದು ಏನು ಪೋಸ್ಟ್ ಇತ್ತು ಆ ಪೋಸ್ಟ್ ಹಾಕಿದಾಗ ಕ್ವಾಟ್ಲೆ ಕಿಚನ್ದು, ಸೊ ಅವಾಗ ಸಿಕ್ಕಾಪಟ್ಟೆ ಕಮೆಂಟ್ಸ್ಗಳು ಬಂದಿದ್ದು ರಕ್ಷಿತಾ ಶೆಟ್ಟಿ ಅವ್ರನ್ನ ನೋಡೋಕೆ ಕಾಯ್ತಾ ಇದ್ದೀನಿ ಅಂತ. ಜೊತೆಗೆ ಸೂರಜ್ ಮತ್ತು ರಕ್ಷಿತಾ ಅವರ ಜೊತೆ ಒಂದು ರೀಲ್ ಪೋಸ್ಟ್ ಮಾಡಿ ಅಂತಲೂ ಕೂಡ ಸಿಕ್ಕಾಪಟ್ಟೆ ಜನ ಹೇಳಿದ್ದೀರಾ. ರೀಲ್ ಒಂದು ಅವರಿಬ್ರು ಜೋಡಿಲಿ ಒಂದು ರೀಲ್ ಮಾಡೋಕ್ಕೆ ಹೇಳಿ ಅಂತ ಹೇಳ್ಬಿಟ್ಟು ಹಾಕಿದ್ದೀರಾ. ಹೌದು, ನಾವು ಕೂಡ ಒಂದು ರೀಲ್ನ ನೋಡೋಕೆ ಕಾಯ್ತಾ ಇದ್ದೀವಿ. ಜೊತೆಗೆ ಅದೇ ಒಂದು ಖುಷಿಯಲ್ಲಿ ನಮ್ಮ ಸೂರಜ್ ಜೊತೆ ಇರುವಂತಹ ಬಿಹೈಂಡ್ ದ ಸೀನ್ಸ್ ಏನಿದೆ ರಕ್ಷಿತಾ ಶೆಟ್ಟಿ ಅವರು ಹಾಕಿದ್ದಾರೆ. ಅದಂತೂ ನೋಡೋಕ್ಕಂತೂ ಖುಷಿ ಆಯಿತು ನನಗೆ ಆ ಒಂದು ಇದನ್ನು. ಸೊ ಆ ಒಂದು ಇದರ ಕೆಳಗಡೆ ಕಮೆಂಟ್ನ ನೋಡ್ತಾ ಬಂದಾಗ ತುಂಬಾ ಹ್ಯಾಪಿಯಾಗಿ ಫೀಲ್ ಮಾಡ್ತಿದ್ದಾರೆ ಆ ಒಂದು ಫ್ಯಾನ್ಸ್ಗಳು. ನಮ್ಮ ಪ್ರೀತಿಯ ಪಟಾಕಿ ರಕ್ಷು ಸೂರಜ್ ಜೊತೆ ಈ ವ್ಲಾಗ್ ನೋಡಿ ತುಂಬಾ ಖುಷಿ ಆಯಿತು ಅಂತ ಹೇಳ್ಬಿಟ್ಟು ಹಾಕಿದ್ದಾರೆ ರಂಜಿತಾ BA ಅನ್ನೋರು. ಮತ್ತು ರಕ್ಷಿತಾ ರಾಕ್ಸ್ ವೆರೆವರ್ ಶಿ ವೆಂಟ್ ಜಾಲಿ ಜಾಲಿ ಫನ್ನಿ. ಹೌದು, ರಕ್ಷಿತಾ ಎಲ್ಲಿರ್ತಾರೋ ಅಲ್ಲಿ ಜಾಲಿಯಾಗಿರ್ತಾರೆ, ಫನ್ನಿಯಾಗಿರ್ತಾರೆ. ಅದಕ್ಕೋಸ್ಕರನೇ ಬಿಗ್ ಬಾಸ್ನ ಗೆಲ್ಲಕ್ಕೆ ಸಾಧ್ಯ ಆಗಿದ್ದು. ನಾವು ಕೆಲಸ ಕೆಲಸದ ಮೇಲೆ ಸಿಕ್ಕಾಪಟ್ಟೆ ಒತ್ತಡದಿಂದ ಅಯ್ಯೋ ಮಾಡಬೇಕಲ್ಲ ಅಂತ ನಾವು ಮಾಡೋದಕ್ಕಿಂತ ಆ ಜಾಗನಾಗಿರ್ಬೋದು, ಆ ಒಂದು ಕೆಲಸನಾಗಿರ್ಬೋದು ತುಂಬ ಪ್ರೀತಿಯಿಂದ ಅಷ್ಟೇ ಫನ್ನಾಗಿ ಆ ಮೂಮೆಂಟ್ನ ಕಳೆದ್ರೆ ನಿಜವಾಗ್ಲೂ ಆ ಒಂದು ಕೆಲಸನೇ ಅಂತ ಅನಿಸಲ್ಲ. ಅದನ್ನು ನಿಜವಾಗ್ಲೂ ರಕ್ಷಿತಾ ನೋಡಿ ಕಲಿಬೇಕು ಅಂತ ನಂಗೆ ಅನಿಸುತ್ತೆ. ರಕ್ಷಿತಾ ಈಸ್ ಎಂಜಾಯಿಂಗ್ ಎವ್ರಿ ಮೂಮೆಂಟ್ ಆಫ್ ಹರ್ ಲೈಫ್. ಶಿ ಈಸ್ ಆ್ಯನ್ ಇನ್ಸ್ಪಿರೇಷನ್ಸ್ ಟು ಅಸ್ ಅಬೌಟ್ ಹೌ ಟು ಎಂಜಾಯ್ ಎವ್ರಿ ಮೂಮೆಂಟ್ ಆಫ್ ಹರ್ ಲೈಫ್ ಅಂತ. ಹೌದು,
ಪ್ರತಿಯೊರ್ಗೂ ನಾನು ಫಸ್ಟೇ ಒಂದು ವಿಡಿಯೋ ಹಾಕಿದ್ದೀನಿ ರಕ್ಷಿತಾ ಅವ್ರ ಬಗ್ಗೆ. ರಕ್ಷಿತಾ ಒಬ್ಬ ಯೂತ್ಸ್ಗಾಗಿರ್ಬೋದು ದೊಡ್ಡವ್ರಿಗಾಗಿರ್ಬೋದು ಇನ್ಸ್ಪಿರೇಷನ್ ಅಂತಲೇ ಹೇಳ್ಬೋದು. ಅವರು ಕೆಲಸದ ಜೊತೆಗೆ ಆ ಒಂದು ಡೇ ಆಗಿರ್ಬೋದು ಅವ್ರ ಲೈಫ್ನ ಆಗಿರ್ಬೋದು ಎಂಜಾಯ್ ಮಾಡ್ತಾರೆ. ಜೊತೆಗೆ ಅವರು ಯಶಸ್ಸಿನ ಕಡೆ ಯಾಕೆ ಹೋಗ್ತಾರೆ, ಯಶಸ್ಸು ಅವ್ರಿಗೆ ಯಾಕೆ ಸಿಕ್ಕುತ್ತೆ ಅನ್ನೋದು ಒಂದನ್ನು ನಾನು ಹೇಳ್ಬಿಡ್ತೀನಿ. 3 ತಂತ್ರಗಳಂತ ಹೇಳ್ಬೋದು ಅವರಲ್ಲಿರೋ ಅಂಥದ್ದು. ಬಿಗ್ ಬಾಸ್ ರನ್ನರ್ ಅಪ್ ಆಗೋಕ್ಕೂ ಒಂದು 3 ತಂತ್ರಗಳಂತಲೇ ಹೇಳ್ಬೋದು. ಅವ್ರ ರಹಸ್ಯಗಳು ಏನು, ಅವರ ಒಂದು ಸೀಕ್ರೆಟ್ಸ್ ಅಂತ ಹೇಳೋದಾದರೆ ಆ್ಯಕ್ಚುಲಿ ಫಸ್ಟ್ ಒನ್ ಬಂದ್ಬಿಟ್ಟು ಅವರು ಆ ಒಂದು ಜಾಗನ ಪ್ರೀತಿಸಿ ಇಷ್ಟಪಟ್ಟು ಇದ್ದಿದ್ದಕ್ಕೆ. ಇನ್ನೊಂದು, ಎಲ್ಲರ ಜೊತೆನೂ ಕೂಡ ಒಬ್ಬರು ಹಂಗೆ ಇನ್ನೊಬ್ರು ಹಿಂಗೆ ಅಂತೇಳಿ ಭೇದ ಭಾವ ಮಾಡ್ದಿರ ಎಲ್ಲರ ಜೊತೆನೂ ಕೇರ್ ಆಗಿ ಮತ್ತು ಅವರು ಸ್ವಲ್ಪ ಬುದ್ಧಿ ಉಪಯೋಗಿಸಿ ಇದ್ದಿದ್ದಕ್ಕೆ. ಇದೆಲ್ಲ ಒಂದು ಕಾರಣದಿಂದನೇ ನಮ್ಮ ರಕ್ಷಿತಾ ಶೆಟ್ಟಿಗೆ ನಿಜವಾಗ್ಲೂ ಯಶಸ್ಸು ಸಿಕ್ಕಿದ್ದು ಅಂತಲೇ ಹೇಳ್ಬೋದು. ಇನ್ನು ಕ್ವಾಟ್ಲೆ ಕಿಚನ್ನು TRP ಕ್ವೀನ್ ಅಂತಲೇ ಕರ್ಸ್ಕೊಂಡಿರುವಂಥ ನಮ್ಮ ರಕ್ಷಿತಾ ಶೆಟ್ಟಿ ಅವರು ಇದ್ದಾರೆ ಅಂತ ಅಂದಮೇಲೆ ನಿಜವಾಗ್ಲೂ ಆ ಕ್ವಾಟ್ಲೆ ಕಿಚನ್ ಇಟ್ಟಾಗೋದ್ರಲ್ಲಿ ಡೌಟೇ ಇಲ್ಲ ಅಂತ ಹೇಳ್ತೀನಿ. ಸಲ ಏನೋ ಗಿಲ್ಲಿ ಅವರಿದ್ರು, ಈ ಸಲನೂ ಗಿಲ್ಲಿ ಅವ್ರು ಇರ್ತಾರಾ ಅಂತ ಕೇಳೋದಾದರೆ ಖಂಡಿತ ಗೆಸ್ಟ್ ಆಗೋರು ಕೂಡ ನಮ್ಮ ಗಿಲ್ಲಿ ಅವ್ರನ್ನ ಕರೆಸ್ತಾರೆ ಕಲಸ್ತಾ ಕನ್ನಡದವರು. ಒಂದು ಅಗ್ರಿಮೆಂಟ್ ಅಂತ ಇರುತ್ತೆ, ನಿಮಗೆ ಗೊತ್ತು. ಆಲ್ಮೋಸ್ಟು ಬಿಗ್ ಬಾಸಲ್ಲಿ ಇರೋವಂಥವ್ರು ಯಾವ್ದಾದ್ರು ಒಂದು ಶೋಗೆ ಬರಲೇಬೇಕು ಅಂತೇಳಿ. ಸೊ ಕ್ವಾಟ್ಲೆ ಕಿಚನ್ಗೆ ಸಲ ಕಂಟೆಸ್ಟೆಂಟ್ ಆಗಿ ನಮ್ಮ ಕ್ವಾಟ್ಲೆ ಕಿಚನಲ್ಲಿ ಗಿಲ್ಲಿ ಅವರು ಇದ್ರು. ಸೊ ಈ ಸಲನೂ ಪಕ್ಕಾ ಗೆಸ್ಟ್ ಆಗೋರು ಕೂಡ ಗಿಲ್ಲಿ ಅವರು ಬಂದೇ ಬರ್ತಾರೆ, ಅದೊಂದು ಖಂಡಿತ ಅಂತ ಹೇಳ್ಬೋದು. ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ ಇನ್ನು ಕೆಲವರು ಕ್ವಾಟ್ಲೆ ಕಿಚನ್ಗೆ ಬರುವಂತಹ ಕಂಟೆಸ್ಟೆಂಟ್ಗಳನ್ನ ರಿವೀಲ್ ಕೂಡ ಮಾಡ್ತಾರೆ, ಅದನ್ನು ಕೂಡ ನಾವು ನೋಡ್ಬೋದು. ಮತ್ತು ಈ ಸಲ ಗಿಲ್ಲಿ ಇರಲ್ವಲ್ಲ, ಹೆಂಗೆ ಕ್ವಾಟ್ಲೆ ಕಿಚನ್ ಇಟ್ಟಾಗುತ್ತಾ, ಕ್ವಾಟ್ಲೆ ಕಿಚನ್ ಸೀಸನ್ 2 ಇಟ್ಟಾಗುತ್ತಾ, ಅಷ್ಟೊಂದು ಯಾರು ಇಷ್ಟಪಡ್ತಾರೆ, ಅಷ್ಟೊಂದು 3 ತಿಂಗಳು ಕಟ್ಲೆ ಯಾರು ನೋಡ್ತಾರೆ, ಅಷ್ಟೊಂದು ಇಂಟ್ರೆಸ್ಟ್ ಇರೋದಿಲ್ಲ, ಸ್ಟಾರ್ಟಿಂಗ್ ಅಷ್ಟೇ ಇಂಟ್ರೆಸ್ಟ್ ಇರುತ್ತೆ ಅಂತ ಹೇಳ್ತೀರಾ. ಇಲ್ಲಿ ಮೇಯ್ನು ಬಿಗ್ ಬಾಸಲ್ಲಿ ಹೋಗಿರೋವಂತಹ ಕಂಟೆಸ್ಟೆಂಟು ಮತ್ತು ಹೋಗೋವಂಥ ಕಂಟೆಸ್ಟೆಂಟ್ಗಳಿರ್ತಾರೆ. ಇಂಟ್ರೆಸ್ಟಿಂಗ್ ಅಂತಂದರೆ ರಕ್ಷಿತಾ ಶೆಟ್ಟಿ ಮೇಯ್ನು ಪಾರ್ಟ್ ಆಫ್ ದ ಒಂದು ಕ್ವಾಟ್ಲೆ ಕಿಚನ್ ಯಾಕೆ ತೊಗೊಂಡಿದ್ದಾರೆ ಅಂತ ನೀವು ನೋಡ್ಬೋದು. ಸ್ಟಾರ್ಟಿಂಗ್ ಅವರ ಮೇಲ್ಗಡೆ ಒಂದು ಪೋಸ್ಟರಲ್ಲೂ ಕೂಡ ಅವ್ರದ್ದೇ ಮೊದಲನೇ ಒಂದು ಫೋಟೋ ಇರುತ್ತೆ. ಜೊತೆಗೆ ಒಂದು ಯಾರು ಇಷ್ಟ ಆಗ್ತಾರೆ ಅಂತಲೂ ಕೂಡ ಕೇಳಿರೋದು ಅದಕ್ಕೋಸ್ಕರನೇ. ಸೊ ಇದೆಲ್ಲ ಕಾರಣದಿಂದನೂ ಕೂಡ ಕ್ವಾಟ್ಲೆ ಕಿಚನ್ ಇಟ್ಟಾಗೋಂಥದ್ರಲ್ಲಿ ಡೌಟೇ ಇಲ್ಲ. ಇನ್ನು ನಾನು ಕಮೆಂಟ್ ವಿಚಾರಕ್ಕೆ ಬರೋದಾದರೆ ಸೂರಜ್ ಅಂಡ್ ರಕ್ಷಿತಾ ಆಲ್ ದ ಬೆಸ್ಟ್ ಫಾರ್ ಯುವರ್ ಗೈಸ್ ಅಂತ ಹೇಳ್ತಿದ್ದಾರೆ. ಸೊ ಇವರಿಬ್ಬರು ಜೋಡಿನ ಸಿಕ್ಕಾಪಟ್ಟೆ ಜನ ಇಷ್ಟಪಡ್ತಾ ಇದ್ದಾರೆ. ಸೊ ಈ ಒಂದು ಪೋಸ್ಟ್ ಹಾಕಿದ ಮೇಲೆ ಅವ್ರು ನೋಡ್ತಾರೆ ಯಾವ್ಯಾವ ಜೋಡಿನ ಯಾವ್ಯಾವ್ದಾರ ಕೂರಿಸ್ಬೇಕು, ಆವಾಗ ಜನ ಯಾರನ್ನ ಇಷ್ಟಪಡ್ತಾರೆ ಅಂತ ಹೇಳ್ಬಿಟ್ಟು ಅಲ್ಲಿನ ಕ್ವಾಟ್ಲೆ ಕಿಚನ್ ಟೀಮ್ ಗೊತ್ತಿರುತ್ತೆ, ಕಲರ್ಸ್ ಕನ್ನಡ ಟೀಮ್ ಗೊತ್ತಿರುತ್ತೆ. ಸೊ ಅಷ್ಟಿಲ್ದೇ ಕೂಡ ಕ್ವಾಟ್ಲೆ ಕಿಚನ್ ಫಸ್ಟ್ ಹೆಂಗೆ ಹಿಟ್ ಮಾಡಿದ್ರು ಅದೇ ರೀತಿ ಈ ಒಂದು ಸೀಸನ್ 2ನ ಹಿಟ್ ಮಾಡೋದಕ್ಕೋಸ್ಕರನೇ ಅಂತಂಥ ಕಂಟೆಸ್ಟೆಂಟ್ಗಳನ್ನೇ ಕರೆಸ್ತಾ ಇದ್ದಾರೆ. ನಿಜವಾಗ್ಲೂ TRPಗೆ ನಮ್ಮ ರಕ್ಷಿತಾ ಬೆಸ್ಟ್ ಅಂತ ಹೇಳ್ಬೋದು. ರಕ್ಷಿತಾ ಶೆಟ್ಟಿ ಫ್ಯಾನ್ಸ್ಗಳು ಸಿಕ್ಕಾಬಡೆ ಇದ್ದಾರೆ, ಅದರಲ್ಲೂ ಫುಡ್ ವ್ಲಾಗಿಂದನೇ ನಿಮ್ಮ ರಕ್ಷಿತಾ ಶೆಟ್ಟಿ ಅವರು ಇಷ್ಟೊಂದು ಫೇಮಸ್ ಆಗಿದ್ದು. ಸೊ ಅದರಿಂದ ಇದು ರಕ್ಷಿತಾ ಶೆಟ್ಟಿ ಅವ್ರಿಗೂ ಕೈ ಹಿಡಿಯುತ್ತೆ, ಹಾಗೆ ಕಲರ್ಸ್ ಕನ್ನಡಕ್ಕೂ ಕೂಡ ಒಂದು ಒಳ್ಳೆ ಶೋ ಆಗಿ ಬರ್ತಾ ಇದೆ ಅಂತ ಹೇಳ್ಬೋದು. ಇನ್ನು ಸಿಕ್ಕಾಪಟ್ಟೆ ಎಲ್ಲ ಪಾಸಿಟಿವ್ ಕಮೆಂಟ್ಸ್ಗಳೇ ಇದೆ. ಕೆಲವರು ಹುರ್ಕೊಂಡವರು ಕೆಲವರು ಒಂದಷ್ಟು ಕಮೆಂಟ್ಸ್ನ ಮಾಡ್ತಾ ಇರ್ತಾರೆ, ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ನಾನು ಹಂಗೆ ನೋಡ್ತಾ ಇರುವಾಗ ರಕ್ಷಿತಾ ಶೆಟ್ಟಿ ಅವರ ಒಂದು ಏನು ಇದಿತ್ತು, ಆವಾಗ ನೆಗೆಟಿವ್ ಕಮೆಂಟ್ಸ್ಗಳು ಸಿಕ್ಕಾಪಟ್ಟೆ ಇತ್ತು. ಬಟ್ ಅದಕ್ಕೆ ನಾನು ಇಗ್ನೋರ್ ಮಾಡ್ತೀನಿ. ಯಾಕೆ ಅಂತಂದರೆ ಇಲ್ಲಿ ತಾನು ಮಾಡೋಕ್ಕಾಗಲ್ಲ ಅಂತ ಅಂದಾಗ ಇನ್ನೊಬ್ರು ಏನೋ ಮಾಡ್ತಾ ಇದ್ದಾರೆ, ಇನ್ನೊಬ್ರು ಬೆಳೀತಾ ಇದ್ದಾರೆ ಅಂತ ಅಂದಾಗ ಹುರ್ಕೊಂಡು ಸಿಕ್ಕಾಪಟ್ಟೆ ಇರ್ತಾರೆ. ಇನ್ನು ಕುತ್ಕೊಂಡು ಮಾಡೋಕ್ಕೆ ಇನ್ನೇನು ಕೆಲಸ, ಕಮೆಂಟ್ ಮಾಡಲೇಬೇಕಲ್ವ, ಕಮೆಂಟ್ ಮಾಡ್ತಾ ಇರ್ತಾರೆ. ಅದಕ್ಕೆಲ್ಲ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗೋದಿಲ್ಲ. ಸೊ ಅವರೊಂದು ನಿನ್ನೆ ಒಂದು ವಿಡಿಯೋ ಹಾಕಿದ್ರು ಆಯಿತಾ, ಆ ವಿಡಿಯೋಗೂ ಕೂಡ ಸಿಕ್ಕಾಪಟ್ಟೆ ಕೆಲವರು ಹೇಟ್ ಮಾಡೋವಂಥವ್ರು ಹೇಟ್ ಮಾಡಿದ್ದಾರೆ. ಅದಕ್ಕೆಲ್ಲನೂ ತಲೆ ಕೆಡ್ಸ್ಕೊಂಡು ಕುತ್ಕೊಳಕ್ಕೆ ನಾವಂತೂ ಇದಿಲ್ಲ. ಯಾಕೆಂತಂದರೆ ನನಗೂ ಕೂಡ ನೀನು ರಕ್ಷಿತಾ ಶೆಟ್ಟಿಗೆ ಬಕೆಟು, ಅವಳೇ ಒಂದು ಬಕೆಟು, ಗಿಲ್ಲಿಗೆ ಬಕೆಟ್ ಹಿಡಿದಿದ್ಲು, ಎಲ್ಲರಿಗೂ ಬಕೆಟ್ ಹಿಡಿತಾಳೆ, ಸೊ ನೀನು ಬಕೆಟ್ ಹಿಡಿತಿದ್ಯಾ ಅವಳಿಗೆ ಅಂತ ಹೇಳ್ಬಿಟ್ಟು ಕಮೆಂಟ್ ಹಾಕಿದ್ರ. ಸೊ ನಾವು ಬಕೆಟ್ ಆರ ಇಡ್ತೀವಿ, ಡ್ರಮ್ ಆಡ ಹಿಡಿತೀವಿ, ನಿನಗೆ ನನ್ನ ಕಷ್ಟ, ನಿನಗೆ ಇಷ್ಟ ಇಲ್ವಾ ಇಗ್ನೋರ್ ಮಾಡಿಬಿಡು, ಈಗ ಇಷ್ಟ ಇಲ್ವಾ ವಿಡಿಯೋ ನೋಡಬೇಡ, ಅದು ಬಿಟ್ಬಿಟ್ಟು ನೀನು ಬಕೆಟು ಅದು ಇದು ಅಂತ ಹೇಳಿದ ತಕ್ಷಣ ನಾನು ವಿಡಿಯೋ ಮಾಡೋದು ಬಿಡೋದಿಲ್ಲ ಆಯಿತಾ. ರಕ್ಷಿತಾ ಫ್ಯಾನ್ಸ್ಗಳು ಸಿಕ್ಕಾಪಟ್ಟೆ ಜನ ಇದ್ದಾರೆ, ರಕ್ಷಿತಾ ಶೆಟ್ಟಿ ಅವ್ರನ್ನ ಬಗ್ಗೆ ಕೇಳಬೇಕು ಅಂತಲೂ ಸಿಕ್ಕಾಪಟ್ಟೆ ಜನ ಕಾಯ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತೀನಿ. ನಾನು ಕ್ವಾಟ್ಲೆ ಕಿಚನ್ನ ಸೀಸನ್ನ ನಾನು ರಿವ್ಯೂ ಮಾಡೋಕ್ಕೂ ಕೂಡ ರಕ್ಷಿತಾ ಶೆಟ್ಟಿ ಅವರೇ ಕಾರಣ. ಯಾಕೆ ಅಂತ ಹೇಳ್ತೀನಿ ಕೇಳಿ, ಅವ್ರ ಹುಡುಗಿ ಒಂದು ಮನಸ್ಸು ಪ್ಯೂರ್ ಆಗಿದೆ ಅಂತಲೇ ಹೇಳ್ಬೋದು. ಅವ್ಳ ಕೆಲಸದ ಬಗ್ಗೆ ಫೋಕಸ್ ಮಾಡ್ತಾಳೆ. ಯೂಟ್ಯೂಬ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ನೀನು ಆ್ಯಕ್ಟಿಂಗ್ ಮಾಡೋದಕ್ಕೋಸ್ಕರ ಮೇಕಪ್ ಹಚ್ಕೊಂಡು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹಾಕಿರ್ತೀರ ಕಮೆಂಟ್ಸ್ಗಳು. ಇಲ್ಲಿ
ಒಂದು ವಿಡಿಯೋ ಮಾಡೋಕ್ಕೂ ಒಂದು ವಿಡಿಯೋ ಮಾಡ್ತಾ ಇದ್ದಾರೆ ಅಂತಂದ್ರೆ ವಿಡಿಯೋ ಹಾಕ್ತಾ ಇದೀವಿ ಅಂತಂದ್ರೆ ಒಂದು ಅರ್ನಿಂಗ್ ಅಂತ ಒಂದು ಇರುತ್ತೆ, ಜೊತೆಗೆ ಒಂದು ಫೇಮಸ್ ಅನ್ನೋದು ಕೂಡ ಮಾಡ್ತೀವಿ. ಸೊ ಅದು ಎರಡೂ ಕೂಡ ಕಾರಣದಿಂದನೇ ಮಾಡ್ತೀವಿ. ಸುಮ್ಮನೆ ಕೆಲಸ ಬಿಡ್ಬಿಟ್ಟು ಒಂದು ಏನೋ ಶೋಕಿಗೆಲ್ಲ ವಿಡಿಯೋ ಮಾಡ್ಕೊಂಡು ಕೂತ್ಕೊಳಲ್ಲ ಆಯಿತಾ. ವ್ಯೂಸ್ ಬರುತ್ತೆ, ಲೈಕ್ಸ್ ಬರುತ್ತೆ, ಹಂಗೆ ಅರ್ನಿಂಗ್ಸು ಕೂಡ ಬರುತ್ತೆ ಅಂತನ ಅವರು ಕೂಡ ಹಾಕ್ತಾರೆ. ಒಂದು ಬಿಗ್ ಬಾಸಲ್ಲಿ ಯಾಕೆ ಮೇಕಪ್ಪೇ ಇಷ್ಟ ಇಲ್ಲ ಅಂತಿದ್ದವರು ಹೊರಗಡೆ ಬಂದಮೇಲೆ ಮೇಕಪ್ ಹಾಕೊಂಡು ಮಾಡ್ತಿದ್ಯಾ ಅಂತಂದರೆ ಮೇಕಪ್ ಮಾಡ್ಕೊಂಡೇ ಮಾಡಿದ್ರೆ ಕೆಲವ್ರು ನೋಡೋಕ್ಕೆ ಇಷ್ಟಪಡೋದಿಲ್ಲ, ಸೊ ವ್ಯೂಸ್ ಹೋಗೋದಿಲ್ಲ ಜಾಸ್ತಿ, ಸೊ ಮೇಕಪ್ ಮಾಡ್ತಾರೆ. ಅದು ಕೂಡ ಒಂದು ಅರ್ನಿಂಗ್ಸಿಗೆ ಒಂದು ತಲೆ ಉಪಯೋಗಿಸಿ ಮಾಡೋವಂಥದ್ದು. ಅದನ್ನೆಲ್ಲ ನೀವು ಹಂಗೆ ಹಿಂಗೆ ಅಂತೇಳಿ ಮಾತಾಡೋದ್ರಿಂದ ನಿಮ್ಮ ಒಂದು ಟೈಮ್ ವೇಸ್ಟು. ಅಷ್ಟೊಂದು ಉದ್ದು ಕಮೆಂಟ್ ಮಾಡಿಸ್ಕೊಂಡು ಕುತ್ಕೊಳೋದ್ರಿಂದ ನಿಮ್ಮ ಟೈಮ್ ವೇಸ್ಟ್ ಅಂತ ಹೇಳ್ತೀನಿ, ಇನ್ನೇನಿಲ್ಲ. ಸೊ ಅದೊಂದು ಕಮೆಂಟ್ಸ್ನ ಓದ್ಬಿಡೋಣ. ನಂಗೆ ಇಷ್ಟ ಇಲ್ಲ ಕಮೆಂಟ್ಸ್ನ ಓದೋಕ್ಕೆ, ಬಟ್ ಹೇಳ್ತಿರೋದಷ್ಟೇ. ಅಷ್ಟೊಂದೆಲ್ಲ ಏನು ತಲೆ ಕೆಡ್ಸ್ಕೊಳೋ ಅಂಥದ್ದು ಏನಿಲ್ಲ ಆ ಕಮೆಂಟ್ಸ್ಗಳ ಬಗ್ಗೆ. ಬೇಡ ಬಿಡಿ, ಆ ಕಮೆಂಟ್ಸ್ ಒಳ್ಳೊಳ್ಳೆ ಕಮೆಂಟ್ಸ್ಗಳನ್ನ ನಾವು ಕ್ಯಾರಿ ಮಾಡ್ತಾ ಹೋಗೋಣ, ಅಂಥ ಕಮೆಂಟ್ಸ್ಗಳು ಬೇಡ ಅಂತ ಹೇಳ್ತೀನಿ. ಸೊ ಕ್ವಾಟ್ಲೆ ಕಿಚನ್ನು ಜೂನಲ್ಲಿ ಸ್ಟಾರ್ಟ್ ಆಗುತ್ತೆ, ನಿಮ್ಗೆಲ್ರಿಗೂ ಗೊತ್ತಿರೋಂಗೆ ಜೂನ್ ಫಸ್ಟ್ ವೀಕಲ್ಲೇ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಪ್ರೋಮೋ ಇನ್ನೇ ನಾಳೆಯಲ್ಲಿ ಬರ್ಬೋದು. ನೆಕ್ಸ್ಟ್ ಪ್ರೋಮೋದಲ್ಲಿ ಇನ್ನಷ್ಟು ಕಂಟೆಸ್ಟೆಂಟ್ಗಳು ನಿಮ್ಗೆ ಗೊತ್ತಿದೆ, ಅಶ್ವಿನಿ ಗೌಡ ಅವರು ಇರ್ತಾರೆ, ಜಾನ್ವಿ ಅವರು ಇರ್ತಾರೆ, ಪ್ರಪೋಸ್ ಶೆಟ್ಟಿ ಅವರು ಇರ್ತಾರೆ ಅಂತ ಗೊತ್ತಾಗ್ತಾ ಇದೆ. ಸೊ ಇಷ್ಟೆಲ್ಲ ಜೊತೆಗೆ ಕ್ವಾಟ್ಲೆ ಕಿಚನ್ ನಡೆಯುತ್ತೆ. ಇನ್ನು ಕ್ವಾಟ್ಲೆ ಕಿಚನ್ ಮುಗಿದ ಮೇಲೆ ನಮ್ಮ ಬಿಗ್ ಬಾಸ್ 13 ಸ್ಟಾರ್ಟ್ ಆಗುತ್ತೆ. ಸೊ ಬಿಗ್ ಬಾಸ್ 13ಗಂತೂ ನಾನಂತೂ ಸಿಕ್ಕಾಬಡೆ ಎಕ್ಸೈಟೆಡ್ ಆಗಿ ನನ್ನ ರಿವ್ಯೂನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇದನ್ನು ಕೂಡ ರಿವ್ಯೂ ಮಾಡ್ತೀನಿ, ಪ್ರತಿಯೊಂದು ಎಪಿಸೋಡ್ನು ಕೂಡ ನಾನು ರಿವ್ಯೂ ಮಾಡ್ತೀನಿ. ಕ್ವಾಟ್ಲೆ ಕಿಚನ್ನು ಕೂಡ ನನಗೆ ಸಪೋರ್ಟ್ ಮಾಡಿ ಗೈಸ್. ರಕ್ಷಿತಾ ಶೆಟ್ಟಿ ರಾಕ್ ಅಂತ ಹೇಳ್ತೀನಿ, ಟ್ವಿಂಕಲ್ ಟ್ವಿಂಕಲ್ ಲಿಟ್ಲ್ ಸ್ಟಾರ್ ರಕ್ಷಿತಾ ಶೆಟ್ಟಿ ಈಸ್ ಅ ರಾಕಿಂಗ್ ಸ್ಟಾರ್ ಅಂತ ಹೇಳ್ಬೋದು. ಸಿಕ್ಕಾಬಡೆ ಎಕ್ಸೈಟೆಡ್ ಆಗಿದ್ದೀವಿ ನಾವು ಕ್ವಾಟ್ಲೆ ಕಿಚನ್ನ ನೋಡೋಕ್ಕೆ, ರಕ್ಷಿತಾ ಶೆಟ್ಟಿನ ಕ್ವಾಟ್ಲೆ ಕಿಚನ್ನ ನೋಡೋಕ್ಕೆ. ನಿಜವಾಗ್ಲೂ ಮೀಮ್ಸ್ಗಳು ಅಂತೂ ಸಿಕ್ಕಾಪಡೆ ಬರುತ್ತೆ ಕ್ವಾಟ್ಲೆ ಕಿಚನ್ ಸ್ಟಾರ್ಟ್ ಆದಮೇಲೆ. ರಕ್ಷಿತಾ ಶೆಟ್ಟಿ ಅವರ ಒಂದು ಮಾತುಗಳು, ಅವರು ಸ್ಕ್ರಿಪ್ಟ್ ಬರ್ಕೊಂಡೆಲ್ಲ ಮಾತಾಡೋದಕ್ಕೆ ಹೋಗಲ್ಲ, ಅವರು ಕನ್ನಡ ಏನು ಅರ್ಧಂಬರ್ಧ ಕನ್ನಡನೇ ಜನಕ್ಕೆ ಇಷ್ಟ ಆಗಿದ್ದು ಬಿಗ್ ಬಾಸ್ ಮನೆಯಲ್ಲಿ. ಸೊ ಅರ್ಧಂಬರ್ಧ ಕನ್ನಡನೇ ಜನಕ್ಕೆ ಇಷ್ಟ ಆಗಿದೆ ಅಂತಂದಮೇಲೆ ರಕ್ಷಿತಾ ಶೆಟ್ಟಿ ಅವರ ಒಂದು ಮುಗ್ಧತೆಯೂ ಕೂಡ ಸಿಕ್ಕಾಪಡೆ ಇಷ್ಟ ಆಗಿರೋದ್ರಿಂದ ಇಷ್ಟೊಂದು ಜನ ಫ್ಯಾನ್ಸ್ಗಳು ಬಂದಿರೋದು. ಸೊ ರಕ್ಷಿತಾ ಶೆಟ್ಟಿಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತು ಸೂರಜ್ ಆಗಿರ್ಬೋದು, ಕರಿಬೇವಿನ ಸೊಪ್ಪು ನನಗೆ ಆಗುತ್ತೆ, ಕರಿಬಸಪ್ಪ ಅವರಾಗಿರ್ಬೋದು, ಇವರೆಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಹೇಳೋಣ. ಬಾಯ್ ಗೈಸ್, ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಲವ್ ಯು.